ನಾನು ಮಂಡ್ಯದ ಆರ್.ಪಿ. ರಸ್ತೆಯ ಆಟೋ ನಿಲ್ದಾಣವೊಂದರಲ್ಲಿದ್ದೀನಿ. ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಜನರ ನಿರೀಕ್ಷೆ ಏನು ಅನ್ನೋದ್ರ ಬಗ್ಗೆ ಜನರನ್ನೇ ಮಾತಾಡಿಸ್ತೀನಿ. ಮೊದಲಿಗೆ ನನ್ನ ಜೊತೆ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸಿದ್ದರಾಮಯ್ಯ ಅವ್ರ ಬಜೆಟ್ ಏನು ನಿರೀಕ್ಷೆ ಇದೆ ಸರ್? ಸರ್, ಯಾವ ಬಜೆಟ್ ಕಟ್ಕೊಂಡೇನೋ ರಾಮ ರಾಜ್ಯ ಬಂದರೂ ರಾಗಿ ಬೀಸು ತಪ್ಪಲಿಲ್ವಂತೆ. ಈ ಸರ್ಕಾರ ಯಾವುದೇ ಬಂದರೂ ಸಮಸ್ಯೆಗಳು ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಇದ್ದೇ ಇರ್ತವೆ. ಅದನ್ನು ಬಗೆಹರಿಸುವಂಥ ಒಬ್ಬ ಮುಖ್ಯವಾದ ನಾಯಕ ಯಾರು ಬರಲಿಕ್ಕೆ ಸಾಧ್ಯ ಅಲ್ಲ. ಅದರಲ್ಲೂ ಈ ಸಿದ್ದರಾಮಯ್ಯ ಮಾಡ್ತಿರುವಂಥ ಕುತಂತ್ರಗಳಲ್ಲಿ ಮುಂದೆ ಬರುವಂಥ ಸಿ ಎಮ್ಗಂತೂ ಅಂತಿಂಥ ತಲೆನೋವುಗಳಲ್ಲ. ಮಂಡ್ಯಕ್ಕೆ ಏನಾಗಬೇಕು ಸರ್? ಸರ್, ಮಂಡ್ಯಕ್ಕೆ ಅದು ಸುಮಾರು 10-15 ವರ್ಷ ತನಕ ನೋಡ್ತಾ ಇದ್ದೀವಿ. ಯಾವ ರಸ್ತೆಗಳು ನೀಟಾಗಿಲ್ಲ, ಯಾವುದೂ ಚೆನ್ನಾಗಿಲ್ಲ. ಮತ್ತು ಪ್ರೈವೇಟು ಶಾಲಾ ಕಾಲೇಜುಗಳು ಬೆಳೀತದೆ ಹೊರತು ಈಗ ಗೌರ್ಮೆಂಟ್ ಸರ್ಕಾರಿ ಶಾಲಾ ಕಾಲೇಜುಗಳು ಯಾವುದು ಬೆಳೀತಾ ಇಲ್ಲ. ಸರ್, ಏನು ನಿರೀಕ್ಷೆ ಮಾಡ್ತೀರಿ ಸರ್? ಸರ್, ಮಂಡ್ಯ ರೋಡುಗಳು ರಿಪೇರಿ ಆಗಬೇಕು. ದುಡ್ಡು ವರಲಕ್ಷ್ಮಿ ದುಡ್ಡು ಯಾವುದು ಬರ್ತಾಯಿಲ್ಲ, ಅಕ್ಕಿ ದುಡ್ಡು ಬರ್ತಾಯಿಲ್ಲ. ಆದರೆ ರೋಡ್ಗಳು ಚೆನ್ನಾಗಿರಬೇಕು. ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ನಾವು ಇಟ್ಟಿರಿ ಸರ್, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಇಟ್ಕೊಂಡಿದ್ದೀವಿ. ಯಾಕಂದರೆ ಕಳೆದ ಬಾರಿ ಇವರು ಎಷ್ಟು ಬಜೆಟ್ ಮಾಡೋರೆ ಅದು ಅನುಷ್ಠಾನಕ್ಕೆ ತಂದಿಲ್ಲ. ಇವರು ಬಜೆಟು ಬರೀ ಪೇಪರು ಪೆನ್ನಲ್ಲಿ ಬರೆಯೋದು, ಘೋಷಣೆ ಮಾಡೋದು ಬರೀ ಇದಾಗೈತೆ. ಕತ್ಲಲ್ಲಿ ಬಜೆಟ್ ಮಾಡಿಸುವಂಥ ವ್ಯಕ್ತಿ ಮಂಡ್ಯ ಜಿಲ್ಲೆ ಜನತೆಗೆ ಒಳ್ಳೇದು ಮಾಡ್ತಾರೆ ಅನ್ನೋದು ಶುದ್ಧ ಸುಳ್ಳು. ಯಾಕೆಂದರೆ ಹೋಗ್ಲಿ, ಏನಾಗಬೇಕು ಸರ್? ಸರ್, ರೈತರಿಗೆ, ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಕೊಡುವಂತಾಗಬೇಕು. ಈಗ ನಮ್ಮ ಮಂಡ್ಯ ಕೃಷಿ ಪ್ರಧಾನ ಜಿಲ್ಲೆ, ಹೌದು. ಕಬ್ಬು ಬೆಳೆಯುವಂಥವ್ರಿಗೆ ಮತ್ತು ಭತ್ತ ಬೆಳೆಯುವಂಥವ್ರಿಗೆ ಬೆಂಬಲ ಬೇಕು, ಸರ್ಕಾರದಿಂದ ಬೆಂಬಲ ಕೊಡಬೇಕು. ಇದೆಲ್ಲ ರೈತರನ್ನ ಒಂದು ಉನ್ನತಿಗೆ ಆಗಬೇಕು ಸರ್. ರೈತ ದೇಶದ ಬೆನ್ನೆಲುಬು. ಬಜೆಟ್ ಬಗ್ಗೆ ಮಾತಾಡೋದಾದರೆ ಬಜೆಟ್ ಬಗ್ಗೆ ನಿರೀಕ್ಷೆ ಏನು ಸರ್? ನಮ್ಮ ನಿರೀಕ್ಷೆ ಏನು ಅಂತಂದರೆ ಮಂಡ್ಯಕ್ಕೆ ತುರ್ತಾಗಿ ಒಂದು ಟ್ರಾಮಾ ಕೇರ್ ಸೆಂಟ್ರು, ಯಾಕೆಂತಂದ್ರೆ ಅಗತ್ಯ ಆಗಿರಬೇಕು. NHI ವತಿಯಿಂದ ಮಂಡ್ಯದಲ್ಲಿ ಟ್ರಾಮಾ ಕೇರ್ ಸೆಂಟ್ರ್ ಮಾಡಲಿಕ್ಕೆ ಅನುದಾನ ಕೊಡಲಿಕ್ಕೆ NHI ರೆಡಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಫೇಲ್ ಆಗಿದೆ. ತತ್ಕ್ಷಣ ಈ ಬಜೆಟ್ನಲ್ಲಿ ಮಂಡ್ಯದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಆಗಬೇಕು. ಮತ್ತು ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದೆ ಡೇ ಕೇರ್ ಸೆಂಟರ್ಗಳು ಅಂತೇಳಿ, ಕ್ಯಾನ್ಸರ್ ಪೆರಿಫೆರಲ್ ಕೇಂದ್ರ ಇರ್ತಕ್ಕಂಥ ಕಟ್ಟಡ ಇದೆ. 45 ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಇಲ್ಲಿ ತತ್ಕ್ಷಣವೇ ಸ್ಟಾಫ್ಗಳನ್ನ ನೇಮಕ ಮಾಡಿ ಕ್ಯಾನ್ಸರ್ ಪೀಡಿತ ಪೇಷಂಟ್ಗಳಿಂದ ಏನಿದ್ದಾರೆ ಅವ್ರ ನೆರವಿಗೆ ಸರ್ಕಾರ ವಿಶೇಷ ಅನುದಾನ ಕೊಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಮಂಡ್ಯದಲ್ಲಿ ಖಾಸಗಿ ವಿದ್ಯಾನಿಲಯಗಳು ಹೆಚ್ಚಾಗಿದ್ದಾವೆ. ಬಡವ್ರ ಮಕ್ಕಳು ಬೆಳೀಲಿ ಅಂತೇಳಿ ಮಂಡ್ಯ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದ್ರು. ಈ ಸ್ಥಾಪನೆ ಮಾಡಿದರೂ ಕೂಡ ಇದಕ್ಕೆ ಸಾಕಷ್ಟು ಅನುದಾನನ ರಾಜ್ಯ ಸರ್ಕಾರ ಕೊಡ್ತಾಯಿಲ್ಲ. ಕೇಂದ್ರ ಕಷ್ಟಪಟ್ಟು ಒಂದು ಸಂಸ್ಥೆ ವಿಶ್ವವಿದ್ಯಾನಿಲಯನ ಕಟ್ಟಿದ್ದಾರೆ. ಆ ಸಂಸ್ಥೆಗೆ ಬೇಕಾಗುವಂಥ ಅನುದಾನಗಳು ಮತ್ತು ಏನು ಅದಕ್ಕೆ ಚಟುವಟಿಕೆಗಳಿಗೆ ಪೂರಕವಾದಂಥ ಅನುದಾನಗಳ ರಾಜ್ಯ ಸರ್ಕಾರ ಕೊಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಗುಂಡಿಗಳ ಸಮಸ್ಯೆ ಇದೆ ಮಂಡ್ಯದಲ್ಲಿ. ಈಗೇನು ಅಂತಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ರಸ್ತೆಗಳು ನಿರ್ಮಾಣ ಆಗಬೇಕು. ಅಭಿವೃದ್ಧಿ ಕೆಲಸಗಳು ಭಾಳ ಶೂನ್ಯ ಆಗಿದ್ದಾವೆ. ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಇದಿಷ್ಟು ಮಂಡ್ಯದ ಜನರ ನಿರೀಕ್ಷೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾನು ಮಂಡ್ಯದ ಆರ್.ಪಿ. ರಸ್ತೆಯ ಆಟೋ ನಿಲ್ದಾಣವೊಂದರಲ್ಲಿದ್ದೀನಿ. ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಜನರ ನಿರೀಕ್ಷೆ ಏನು ಅನ್ನೋದ್ರ ಬಗ್ಗೆ ಜನರನ್ನೇ ಮಾತಾಡಿಸ್ತೀನಿ. ಮೊದಲಿಗೆ ನನ್ನ ಜೊತೆ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸಿದ್ದರಾಮಯ್ಯ ಅವ್ರ ಬಜೆಟ್ ಏನು ನಿರೀಕ್ಷೆ ಇದೆ ಸರ್? ಸರ್, ಯಾವ ಬಜೆಟ್ ಕಟ್ಕೊಂಡೇನೋ ರಾಮ ರಾಜ್ಯ ಬಂದರೂ ರಾಗಿ ಬೀಸು ತಪ್ಪಲಿಲ್ವಂತೆ. ಈ ಸರ್ಕಾರ ಯಾವುದೇ ಬಂದರೂ ಸಮಸ್ಯೆಗಳು ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಇದ್ದೇ ಇರ್ತವೆ. ಅದನ್ನು ಬಗೆಹರಿಸುವಂಥ ಒಬ್ಬ ಮುಖ್ಯವಾದ ನಾಯಕ ಯಾರು ಬರಲಿಕ್ಕೆ ಸಾಧ್ಯ ಅಲ್ಲ. ಅದರಲ್ಲೂ ಈ ಸಿದ್ದರಾಮಯ್ಯ ಮಾಡ್ತಿರುವಂಥ ಕುತಂತ್ರಗಳಲ್ಲಿ ಮುಂದೆ ಬರುವಂಥ ಸಿ ಎಮ್ಗಂತೂ ಅಂತಿಂಥ ತಲೆನೋವುಗಳಲ್ಲ. ಮಂಡ್ಯಕ್ಕೆ ಏನಾಗಬೇಕು ಸರ್? ಸರ್, ಮಂಡ್ಯಕ್ಕೆ ಅದು ಸುಮಾರು 10-15 ವರ್ಷ ತನಕ ನೋಡ್ತಾ ಇದ್ದೀವಿ. ಯಾವ ರಸ್ತೆಗಳು ನೀಟಾಗಿಲ್ಲ, ಯಾವುದೂ ಚೆನ್ನಾಗಿಲ್ಲ. ಮತ್ತು ಪ್ರೈವೇಟು ಶಾಲಾ ಕಾಲೇಜುಗಳು ಬೆಳೀತದೆ ಹೊರತು ಈಗ ಗೌರ್ಮೆಂಟ್ ಸರ್ಕಾರಿ ಶಾಲಾ ಕಾಲೇಜುಗಳು ಯಾವುದು ಬೆಳೀತಾ ಇಲ್ಲ. ಸರ್, ಏನು ನಿರೀಕ್ಷೆ ಮಾಡ್ತೀರಿ ಸರ್? ಸರ್, ಮಂಡ್ಯ ರೋಡುಗಳು ರಿಪೇರಿ ಆಗಬೇಕು. ದುಡ್ಡು ವರಲಕ್ಷ್ಮಿ ದುಡ್ಡು ಯಾವುದು ಬರ್ತಾಯಿಲ್ಲ, ಅಕ್ಕಿ ದುಡ್ಡು ಬರ್ತಾಯಿಲ್ಲ. ಆದರೆ ರೋಡ್ಗಳು ಚೆನ್ನಾಗಿರಬೇಕು. ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ನಾವು ಇಟ್ಟಿರಿ ಸರ್, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಇಟ್ಕೊಂಡಿದ್ದೀವಿ. ಯಾಕಂದರೆ ಕಳೆದ ಬಾರಿ ಎಷ್ಟು ಬಜೆಟ್ ಮಾಡೋರೆ ಅದು ಅನುಷ್ಠಾನಕ್ಕೆ ತಂದಿಲ್ಲ. ಇವರು ಬಜೆಟು ಬರೀ ಪೇಪರು ಪೆನ್ನಲ್ಲಿ ಬರೆಯೋದು, ಘೋಷಣೆ ಮಾಡೋದು ಬರೀ ಇದಾಗೈತೆ. ಕತ್ಲಲ್ಲಿ ಬಜೆಟ್ ಮಾಡಿಸುವಂಥ ವ್ಯಕ್ತಿ ಮಂಡ್ಯ ಜಿಲ್ಲೆ ಜನತೆಗೆ ಒಳ್ಳೇದು ಮಾಡ್ತಾರೆ ಅನ್ನೋದು ಶುದ್ಧ ಸುಳ್ಳು. ಯಾಕೆಂದರೆ ಹೋಗ್ಲಿ, ಏನಾಗಬೇಕು ಸರ್? ಸರ್, ರೈತರಿಗೆ, ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಕೊಡುವಂತಾಗಬೇಕು. ಈಗ ನಮ್ಮ ಮಂಡ್ಯ ಕೃಷಿ ಪ್ರಧಾನ ಜಿಲ್ಲೆ, ಹೌದು.
ಕಬ್ಬು ಬೆಳೆಯುವಂಥವ್ರಿಗೆ ಮತ್ತು ಭತ್ತ ಬೆಳೆಯುವಂಥವ್ರಿಗೆ ಬೆಂಬಲ ಬೇಕು, ಸರ್ಕಾರದಿಂದ ಬೆಂಬಲ ಬೆಲೆ ಕೊಡಬೇಕು. ಇದೆಲ್ಲ ರೈತರನ್ನ ಒಂದು ಉನ್ನತಿಗೆ ಆಗಬೇಕು ಸರ್. ರೈತ ದೇಶದ ಬೆನ್ನೆಲುಬು. ಬಜೆಟ್ ಬಗ್ಗೆ ಮಾತಾಡೋದಾದ್ರೆ ಬಜೆಟ್ ಬಗ್ಗೆ ನಿರೀಕ್ಷೆ ಏನು ಸರ್? ನಮ್ಮ ನಿರೀಕ್ಷೆ ಏನು ಅಂತಂದರೆ ಮಂಡ್ಯಕ್ಕೆ ತುರ್ತಾಗಿ ಒಂದು ಟ್ರಾಮಾ ಕೇರ್ ಸೆಂಟ್ರು, ಯಾಕೆಂತಂದ್ರೆ ಅಗತ್ಯ ಆಗಿರಬೇಕು. NHI ವತಿಯಿಂದ ಮಂಡ್ಯದಲ್ಲಿ ಟ್ರಾಮಾ ಕೇರ್ ಸೆಂಟ್ರ್ ಮಾಡಲಿಕ್ಕೆ ಅನುದಾನ ಕೊಡಲಿಕ್ಕೆ NHI ರೆಡಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಫೇಲ್ ಆಗಿದೆ. ತತ್ಕ್ಷಣ ಈ ಬಜೆಟ್ನಲ್ಲಿ ಮಂಡ್ಯದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಆಗಬೇಕು. ಮತ್ತು ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದೆ ಡೇ ಕೇರ್ ಸೆಂಟರ್ಗಳು ಅಂತೇಳಿ, ಕ್ಯಾನ್ಸರ್ ಪೆರಿಫೆರಲ್ ಕೇಂದ್ರ ಇರ್ತಕ್ಕಂಥ ಕಟ್ಟಡ ಇದೆ, 45 ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಇಲ್ಲಿ ತತ್ಕ್ಷಣವೇ ಸ್ಟಾಫ್ಗಳನ್ನ ನೇಮಕ ಮಾಡಿ ಕ್ಯಾನ್ಸರ್ ಪೀಡಿತ ಪೇಷಂಟ್ಗಳಿಂದ ಏನಿದ್ದಾರೆ ಅವ್ರ ನೆರವಿಗೆ ಸರ್ಕಾರ ವಿಶೇಷ ಅನುದಾನ ಕೊಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಮಂಡ್ಯದಲ್ಲಿ ಖಾಸಗಿ ವಿದ್ಯಾನಿಲಯಗಳು ಹೆಚ್ಚಾಗಿದ್ದಾವೆ. ಬಡವ್ರ ಮಕ್ಕಳು ಬೆಳೀಲಿ ಅಂತೇಳಿ ಮಂಡ್ಯ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದ್ರು. ಈ ಸ್ಥಾಪನೆ ಮಾಡಿದರೂ ಕೂಡ ಇದಕ್ಕೆ ಸಾಕಷ್ಟು ಅನುದಾನನ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಕೇಂದ್ರ ಕಷ್ಟಪಟ್ಟು ಒಂದು ಸಂಸ್ಥೆ ವಿಶ್ವವಿದ್ಯಾನಿಲಯನ ಕಟ್ಟಿದ್ದಾರೆ. ಆ ಸಂಸ್ಥೆಗೆ ಬೇಕಾಗುವಂಥ ಅನುದಾನಗಳು ಮತ್ತು ಏನು ಅದಕ್ಕೆ ಚಟುವಟಿಕೆಗಳಿಗೆ ಪೂರಕವಾದಂಥ ಅನುದಾನಗಳ ರಾಜ್ಯ ಸರ್ಕಾರ ಕೊಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಗುಂಡಿಗಳ ಸಮಸ್ಯೆ ಇದೆ ಮಂಡ್ಯದಲ್ಲಿ. ಈಗೇನು ಅಂತಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ರಸ್ತೆಗಳು ನಿರ್ಮಾಣ ಆಗಬೇಕು. ಅಭಿವೃದ್ಧಿ ಕೆಲಸಗಳು ಭಾಳ ಶೂನ್ಯ ಆಗಿದ್ದಾವೆ. ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಇದಿಷ್ಟು ಮಂಡ್ಯದ ಜನರ ನಿರೀಕ್ಷೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾನು ಮಂಡ್ಯದ RP ರಸ್ತೆಯ ಆಟೋ ನಿಲ್ದಾಣ ಒಂದರಲ್ಲಿದ್ದೀನಿ. ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಜನರ ನಿರೀಕ್ಷೆ ಏನು ಅನ್ನೋದ್ರ ಬಗ್ಗೆ ಜನರನ್ನೇ ಮಾತಾಡಿಸ್ತೀನಿ. ಮೊದಲಿಗೆ ನನ್ನ ಜೊತೆ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸಿದ್ದರಾಮಯ್ಯ ಅವ್ರ ಬಜೆಟ್ ಏನು ನಿರೀಕ್ಷೆ ಇದೆ ಸರ್? ಸರ್, ಯಾವ ಬಜೆಟ್ ಕಟ್ಕೊಂಡೇನೋ ರಾಮ ರಾಜ್ಯ ಬಂದರೂ ರಾಗಿ ಬೀಸು ತಪ್ಪಲಿಲ್ಲ ಬಂತು. ಈ ಸರ್ಕಾರ ಯಾವುದೇ ಬಂದರೂ ಸಮಸ್ಯೆಗಳು ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಇದ್ದೇ ಇರ್ತವೆ. ಅದನ್ನು ಬಗೆಹರಿಸುವಂಥ ಒಬ್ಬ ಮುಖ್ಯವಾದ ನಾಯಕ ಯಾರು ಬರಲಿಕ್ಕೆ ಸಾಧ್ಯ ಅಲ್ಲ. ಅದರಲ್ಲೂ ಈ ಸಿದ್ದರಾಮಯ್ಯ ಮಾಡ್ತಿರುವಂಥ ಕುತಂತ್ರಗಳಲ್ಲಿ ಮುಂದೆ ಬರುವಂಥ ಸಿ ಎಮ್ಗಂತೂ ಅಂತಿಂಥ ತಲೆನೋವುಗಳಲ್ಲ. ಮಂಡ್ಯಕ್ಕೆ ಏನಾಗಬೇಕು ಸರ್? ಸರ್, ಮಂಡ್ಯಕ್ಕೆ ಅದು ಸುಮಾರು 10-15 ವರ್ಷ ತನಕ ನೋಡ್ತಾ ಇದ್ದೀವಿ. ಯಾವ ರಸ್ತೆಗಳು ನೀಟಾಗಿಲ್ಲ, ಯಾವುದೂ ಚೆನ್ನಾಗಿಲ್ಲ. ಮತ್ತು ಪ್ರೈವೇಟು ಶಾಲಾ ಕಾಲೇಜುಗಳು ಬೆಳೀತದೆ ಹೊರತು ಈಗ ಗೌರ್ಮೆಂಟ್ ಸರ್ಕಾರಿ ಶಾಲಾ ಕಾಲೇಜುಗಳು ಯಾವುದು ಬೆಳೀತಾ ಇಲ್ಲ. ಸರ್, ಏನು ನಿರೀಕ್ಷೆ ಮಾಡ್ತೀರಿ ಸರ್? ಮಂಡ್ಯ ರೋಡುಗಳು ರಿಪೇರಿ ಆಗಬೇಕು. ದುಡ್ಡು ವರಲಕ್ಷ್ಮಿ ದುಡ್ಡು ಯಾವುದು ಬರ್ತಾಯಿಲ್ಲ, ಅಕ್ಕಿ ದುಡ್ಡು ಬರ್ತಾಯಿಲ್ಲ. ಆದರೆ ರೋಡ್ಗಳು ಚೆನ್ನಾಗಿರಬೇಕು. ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ನಾವು ಇಟ್ಟಿರು ಸರ್, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಇಟ್ಕೊಂಡಿದ್ದೀವಿ. ಯಾಕಂದರೆ ಕಳೆದ ಬಾರಿ ಇವರು ಎಷ್ಟು ಬಜೆಟ್ ಮಾಡವ್ರೆ ಅದನ್ನು ಅನುಷ್ಠಾನಕ್ಕೆ ತಂದಿಲ್ಲ. ಇವರು ಬಜೆಟು ಬರೀ ಪೇಪರು ಪೆನ್ನಲ್ಲಿ ಬರೆಯೋದು, ಘೋಷಣೆ ಮಾಡೋದು ಬರೀ ಇದಾಗೈತೆ. ಕತ್ಲಲ್ಲಿ ಬಜೆಟ್ ಮಾಡಿಸುವಂಥ ವ್ಯಕ್ತಿ ಮಂಡ್ಯ ಜಿಲ್ಲೆ ಜನತೆಗೆ ಒಳ್ಳೇದು ಮಾಡ್ತಾರೆ ಅನ್ನೋದು ಶುದ್ಧ ಸುಳ್ಳು. ಯಾಕೆಂದರೆ ಹೋಗ್ಲಿ, ಏನಾಗಬೇಕು ಸರ್? ರೈತರಿಗೆ, ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡುವಂತಾಗಬೇಕು. ಈಗ ನಮ್ಮ ಮಂಡ್ಯ ಕೃಷಿ ಪ್ರಧಾನ ಜಿಲ್ಲೆ. ಹೌದು. ಕಬ್ಬು ಬೆಳೆಯುವಂಥವ್ರಿಗೆ ಮತ್ತು ಭತ್ತ ಬೆಳೆಯುವಂಥವ್ರಿಗೆ ಬೆಂಬಲ ಬೇಕು, ಸರ್ಕಾರದಿಂದ ಬೆಂಬಲ ಬೆಲೆ ಕೊಡಬೇಕು. ಇದೆಲ್ಲ ರೈತರನ್ನ ಒಂದು ಉನ್ನತಿಗೆ ಆಗಬೇಕು ಸರ್. ರೈತ ದೇಶದ ಬೆನ್ನೆಲುಬು. ಬಜೆಟ್ ಬಗ್ಗೆ ಮಾತಾಡೋದಾದರೆ ಬಜೆಟ್ ಬಗ್ಗೆ ನಿರೀಕ್ಷೆ ಏನು ಸರ್? ನಮ್ಮ ನಿರೀಕ್ಷೆ ಏನು ಅಂತಂದರೆ ಮಂಡ್ಯಕ್ಕೆ ತುರ್ತಾಗಿ ಒಂದು ಟ್ರಾಮಾ ಕೇರ್ ಸೆಂಟ್ರು, ಯಾಕೆಂತಂದ್ರೆ ಅಗತ್ಯ ಆಗಿರಬೇಕು. NHI ವತಿಯಿಂದ ಮಂಡ್ಯದಲ್ಲಿ ಟ್ರಾಮಾ ಕೇರ್ ಸೆಂಟ್ರ್ ಮಾಡಲಿಕ್ಕೆ ಅನುದಾನ ಕೊಡಲಿಕ್ಕೆ NHI ರೆಡಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಫೇಲ್ ಆಗಿದೆ. ತತ್ಕ್ಷಣ ಈ ಬಜೆಟ್ನಲ್ಲಿ ಮಂಡ್ಯದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಆಗಬೇಕು. ಮತ್ತು ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದೆ ಡೇ ಕೇರ್ ಸೆಂಟರ್ಗಳು ಅಂತೇಳಿ, ಕ್ಯಾನ್ಸರ್ ಪೆರಿಫೆರಲ್ ಕೇಂದ್ರ ಇರ್ತಕ್ಕಂಥ ಕಟ್ಟಡ ಇದೆ, 45 ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಇಲ್ಲಿ ತತ್ಕ್ಷಣವೇ ಸ್ಟಾಫ್ಗಳನ್ನ ನೇಮಕ ಮಾಡಿ ಕ್ಯಾನ್ಸರ್ ಪೀಡಿತ ಪೇಷಂಟ್ಗಳಿಂದ ಏನಿದ್ದಾರೆ ಅವ್ರ ನೆರವಿಗೆ ಸರ್ಕಾರ ವಿಶೇಷ ಅನುದಾನ ಕೊಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಮಂಡ್ಯದಲ್ಲಿ ಖಾಸಗಿ ವಿದ್ಯಾನಿಲಯಗಳು ಹೆಚ್ಚಾಗಿದ್ದಾವೆ. ಬಡವ್ರ ಮಕ್ಕಳು ಬೆಳೀಲಿ ಅಂತೇಳಿ ಮಂಡ್ಯ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದ್ರು. ಈ ಸ್ಥಾಪನೆ ಮಾಡಿದರೂ ಕೂಡ ಇದಕ್ಕೆ ಸಾಕಷ್ಟು ಅನುದಾನನ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಕೇಂದ್ರ ಕಷ್ಟಪಟ್ಟು ಒಂದು ಸಂಸ್ಥೆ ವಿಶ್ವವಿದ್ಯಾನಿಲಯನ ಕಟ್ಟಿದ್ದಾರೆ. ಆ ಸಂಸ್ಥೆಗೆ ಬೇಕಾಗುವಂಥ ಅನುದಾನಗಳು ಮತ್ತು ಏನು ಅದಕ್ಕೆ ಚಟುವಟಿಕೆಗಳಿಗೆ ಪೂರಕವಾದಂಥ ಅನುದಾನಗಳ ರಾಜ್ಯ ಸರ್ಕಾರ ಕೊಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಗುಂಡಿಗಳ ಸಮಸ್ಯೆ ಇದೆ ಮಂಡ್ಯದಲ್ಲಿ. ಈಗೇನು ಅಂತಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ರಸ್ತೆಗಳು ನಿರ್ಮಾಣ ಆಗಬೇಕು. ಅಭಿವೃದ್ಧಿ ಕೆಲಸಗಳು ಭಾಳ ಶೂನ್ಯ ಆಗಿದ್ದಾವೆ. ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಇದಿಷ್ಟು ಮಂಡ್ಯದ ಜನರ ನಿರೀಕ್ಷೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.